ಸೊ ಇವತ್ತು ನಾನು ನನ್ನ ಫ್ರೆಂಡ್ ಬಿಂದು ಯಾವುದೋ ಗೊತ್ತಿಲ್ದಿರೋ ಮದುವೆಗೆ ಹೊರಡಿದ್ರೆ ದಿನಾಂಕ ಇದು ಆಕ್ಚುಲಿ ಚೆನ್ನಾಗಿರೋ 25/2 ತಾರೀಕು ನೋಡೋಣ ನಾವು ಯಾವ ರೀತಿ ರೆಡಿ ಕಂಡೋರ್ ಮದುವೆಗೆ ಹೋಗೋಣ. ಚಿತ್ತಾಲ್ ಪತ್ತಾಲು ಜೀವನವೇ ಚಿತ್ತಾಲ್ ಪತ್ತಾಲು ಅಲ್ಲೇ ನಾ ಬಿಂದು ನಡ್ಕೊಂಡು ಹೋಗೋದ್ರ ಬಗ್ಗೆ ನೀನು ಮಾತಾಡ್ತಿದ್ಯಾ? ಸುಮ್ಮನೆ ರೇ ಸಾಕು. ಊಟಕ್ಕಾದ್ರೆ ನಡ್ಕೊಂಡು ಬಂದ್ಬಿಡ್ತೀಯ, ಕಾಲೇಜ್ಗಾದ್ರೆ ಇದನ್ನೆಲ್ಲ ಇವ್ರಿಗೆ ತೋರಿಸ್ತೀನಿ, ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಮಕ್ಕಳು ನೋಡ್ತಾ ಇದ್ರೆ ಆಮೇಲೆ ಈಗ ಬರ್ತದಂತ ಬಣ್ಣ. ಪೊಲೀಸರು ಅವ್ರೆ ಹಿಂಗೆಲೇ ಅಲ್ಲೇ ಅವರಲ್ಲಿ. ನಾನು ಅಲ್ಲಿ KCP ಇಂದ ನಡ್ಕೊಂಬಂದಿದ್ದು ಇವತ್ತು. ಆದ್ರೇನಯ್ಯ ನಮ್ದ ಗಾಡಿ ಆಫ್ ಮಾಡೋದನ್ನ ಬಿಂದು ಊಟಕ್ಕೇನೋ ಯಾರ್ದೋ ಗೊತ್ತಿಲ್ದಿರೋ ಊಟಕ್ಕೆ ಹೋಗೋಣ ಅಂತ ಅಂದ. ಅಲ್ಲಿ ನೋಡಿದ್ರೆ ಗಾಡಿನೇ ಸಿಗಲಿಲ್ಲ. ಅಲ್ಲಿಗೆ ಹೋಗ್ಬೇಕಲ್ಲ KCPಗೆ ಹೋಗ್ಬೇಕಲ್ಲ ಮದ್ವೆಗ. ಯಾರಿಗೆ ಗೊತ್ತು ಯಾರ್ದು? ಸುಮ್ಮನೆ ಹೋಗೋದು, ಊಟ ತಿನ್ಕೊಂಬರೋದು. ಅದೇ ಕಣಯ್ಯ ಚಾಲೆಂಜ್ ವಿಡಿಯೋ ಇವತ್ತು. ಯಾರ್ದು ಅಂತ ಗೊತ್ತಿರೋದೆಲ್ಲ. ಸುಮ್ಮನೆ ಹೋಗೋದು, ಮದುವೆ ಮದುವೆ ಹೆಣ್ಣಿಗೆ ವಿಶ್ ಮಾಡೋದು. ಬರೀ ಊಟ ತಿನ್ಕೊಂಬಂದ್ಬಿಟ್ರೆ ಅವ್ರಿಗೆ ವಿಶ್ ಯಾರು ಮಾಡ್ತಾರೆ? ಅಗ್ಗು ಮಾಡಿಬಿಟ್ಟು ಎಲ್ಲ ಮಾಡಿಬಿಡ್ತೀನಿ, ನಾನೇ ಮಾಡಿಬಿಡ್ತೀನಿ ಬಿಡು. ರೀಲ್ಸ್ ಸಿಗಲಿಲ್ಲ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಗಾಡಿಯಲ್ಲಿ ಹೋಗೋಣ ಅಂತ ವೆಯ್ಟ್ ಮಾಡಿದ್ರಿ, ಆದರೆ ಗಾಡಿ ಅಂತೂ ಬರಲೇ ಇಲ್ಲ. ಅದಕ್ಕೆ ಕೊನೆಗೆ ಏನು ಮಾಡೋಕ್ಕಾಗುತ್ತೆ ಅಂತ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಬಿಂದು ಕೊನೆಗೂ ಡ್ರಾಪ್ ಆಗ್ತಾವನೆ, ಸಿಗ್ತಾ ಇಲ್ಲ ಗಾಡಿ. ಏನು ಮಾಡೋಕ್ಕಾಗಲ್ಲ, ಅಷ್ಟೇ ನಡಿಬೇಕು. ಕಂಟೆಂಟ್ ಬೇಕು ಅಂದರೆ ಎಲ್ಲಿ ಬೇಕಾದ್ರೂ ನಡಿಬೇಕು. ಕೊನೆಗೂ ಮದುವೆ ಮನೆ ಹತ್ರ ಬಂದಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಕೊನೆಗೂ ಮದುವೆ ಮನೆ ಹತ್ರ ಬಂದಿದ್ದೀರಿ. ನಮ್ಮ ಬಿಂದುನೇ ಕರ್ಕೊಂಬಂದಿರೋದು ಇವತ್ತು. ಯಾರು ಮದುವೆ ಅಂತ ಗೊತ್ತಿಲ್ಲ, ಆದರೂ ಮಚ್ಚ ಗಂಡಿನ ಕಡೆ ನಾನು. ನೀನು ಆಗಲೇ ಮಚ್ಚ ಅಂತೀರಾ? ನಾನು ಹೆಣ್ಣಿನ ಕಡೆ ಅಲ್ಲ, ನಾನು ಗಂಡಿನ ಕಡೆ, ನೀನು ಹೆಣ್ಣಿನ ಕಡೆ. ಅವಲ್ಲೇ ಮತ್ತೆ ಬರುತ್ತೆ. ಮದುವೆ ಮನೆ ಹತ್ರ ಬಂದರೆ ಚೌಟ್ರಿ ತೋರಿಸ್ತೀನಿ. ಆಗ ಅಷ್ಟು ಮಾತಾಡಿಸ್ಕೊಂಡು ಫೋಟೋ ತಗೊಂಡು ಆಮೇಲೆ ಊಟಕ್ಕೆ ಹೋಗ್ತೀವಿ. ನಾವು ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ನೀ ಹೋಗೋಣ. ನಿಜ ಸಿಗಾಕಂತಾನೆ ಯಾರು ಗೊತ್ತಿಲ್ಲ ದೇವ್ರು.
ಕಂಗ್ರ್ಯಾಚುಲೇಷನ್ ಬ್ರದರ್. ಯಾರು ಗೊತ್ತಿರ್ತಿ ಹೆಂಗಿದಲ್ಲ ಏಯ್ ಲೆಜೆಂಡ್ ಗುರು. ಹೆಂಗ್ ಮಚ್ಚ ಇದಲ್ಲ ನೀನು. ಮನೆಗೆ ಹೋಗಿದ್ರೆ ಅಲ್ಲಿಗೆ ಬಂದಿದ್ದೀರಿ. ಡೈರೆಕ್ಟ್ ಊಟನೇ ಫಸ್ಟು ಡೈರೆಕ್ಟ್ ಊಟ, ಆಮೇಲೆ ಅಲ್ಲೇ ಕಾಣ ಎಲ್ಲಿ ಅಲ್ಲ ಕುತ್ಕ ನಡಿ ಎಲ್ಲ ಕರೆಕ್ಟಾಗಿ ಆಯ್ತು ನಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.